ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಪವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನನ್ನ 2 ದಿನದ ದಿನಚರಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋನ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಆಗ ನೀವು ವಿಡಿಯೋನ ಈಸಿಯಾಗಿ ನೋಡ್ಬೋದು. ವಸಿಷ್ಠ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು ಅಭ್ಯಾಸ ಮಾಡ್ಕೊತಾ ಇದ್ದೇನೆ. 5 ಗಂಟೆಗೆ ಎದ್ದು ನಾನು ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ನೆಕ್ಸ್ಟ್ ನಾನು 1 ಲೋಟ ಬಿಸಿನೀರು ಕುಡಿತಾ ಇದ್ದೇನೆ. ಇಲ್ಲಿ ನಾನು ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೇನೆ. ಬೆಳಗ್ಗೆ ಏಳೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ವಾತಾವರಣ ಫುಲ್ಲು ತಂಪಾಗಿರುತ್ತೆ. ಅದನ್ನು ನಾವು ಫೀಲ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನಾನು ಬಿಸಿನೀರನ್ನ ಕುಡಿದಿರೋದೆಲ್ಲ ಆಯಿತು. ಈಗ ಮತ್ತೆ ನಾನು ಕಿಚನ್ಗೆ ಬಂದು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೇನೆ. ಇಲ್ಲಿ ನಾನು ರಾತ್ರಿನೇ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿರ್ತೇನೆ. ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಪಾತ್ರೆಗಳೆಲ್ಲ ಒಣಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೇನೆ. ಹಾಗೆ ಹಸಿ ಪಾತ್ರೆಗಳನ್ನೆಲ್ಲ ಹಾಗೆ ಜೋಡಿಸೋದ್ರಿಂದ ಸ್ಟ್ಯಾಂಡ್ಗೆ ನೀರ್ದೆಲ್ಲ ಮಾರ್ಕುಳಿಯುತ್ತೆ. ಹಾಗಾಗಿ ನಾನು ಪಾತ್ರೆಗಳನ್ನೆಲ್ಲ ಒಣಗಿಸಿಟ್ಟು ಬೆಳಗ್ಗೆ ಎದ್ದು ಜೋಡಿಸ್ಕೊತೇನೆ. ರಾತ್ರಿಯೇ ಆದಷ್ಟು ಕೆಲಸಗಳನ್ನೆಲ್ಲ ಮುಗಿಸೋದ್ರಿಂದ ಬೆಳಗ್ಗೆ ನಾವು ಸ್ವಲ್ಪ ಫ್ರೀಯಾಗಿರ್ಬೋದು. ಮೈಂಡ್ ಕೂಡ ಅಷ್ಟೇ ಫ್ರೀಯಾಗಿರುತ್ತೆ. ಹಾಗೆ ಫ್ರೆಶ್ ಫೀಲ್ ಕೂಡ ಅನ್ನಿಸ್ತಾ ಇರುತ್ತೆ. ಇಲ್ಲಿ ಪಾತ್ರೆಗಳನ್ನೆಲ್ಲ ಜೋಡಿಸಿರೋದೆಲ್ಲ ಆಯಿತು. ಹಾಗೆ ನಾನು ಇಲ್ಲಿ ನೆಕ್ಸ್ಟ್ ಟಿಫನ್ ಮಾಡೋಣ ಅಂತೇಳಿ ಚಪಾತಿ ಹಿಟ್ಟನ್ನ ಕಲಸಿಡ್ತಾ ಇದ್ದೇನೆ. ಇವತ್ತು ಮಾರ್ನಿಂಗ್ ಟಿಫನ್ಗೆ ನಾನು ಚಪಾತಿ ಹಾಗೆ ಎಲೆಕೋಸು ಪಲ್ಯ ಮಾಡೋಣ ಅಂತೇಳಿ ಇಲ್ಲಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೇನೆ. ಮೊದಲೇ ನಾವು 1-2 ಅವರ್ಸ್ ಮುಂಚಿತವಾಗಲೇ ಕಲಸಿ ಇಡೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಸಿಬಿಟ್ಟು ನೆನೆಸಿಡ್ತೇನೆ. ಅಂದರೆ ಚಪಾತಿ ಹಿಟ್ಟನ್ನ ನೀರಲ್ಲಿ ಕಲಸಿರೋದೆಲ್ಲ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅಂದರೆ 1-2 ಸ್ಪೂನ್ ಎಣ್ಣೆ ಹಾಕಿ ಮಿದ್ದುಬಿಟ್ಟು ನಾವು ಒಂದು ಕವರಲ್ಲಿ ಅಥವಾ ಒಂದು ಪ್ಲೇಟನ್ನ ಮುಚ್ಚಿ ಇಡೋದ್ರಿಂದ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದುಬಿಟ್ಟು ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಚಪಾತಿ ಜೊತೆ ಎಲೆಕೋಸು ಪಲ್ಯ ಮಾಡೋಣ ಅಂತೇಳಿ ಎಲೆಕೋಸು ತೊಗೊಂಡಿದ್ದೇನೆ. ನೋಡಿ, ಎಲೆಕೋಸನ್ನ ಈ ಸೈಜಲ್ಲಿ ಕಟ್ ಮಾಡಿದ್ದೇನೆ ಉದ್ದುದ್ದವಾಗಿ ಪಲ್ಯಕ್ಕೆ. ಅಂದರೆ ಈ ರೀತಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಹಾಕ್ಕೊಂಡು ತೊಳ್ಕೊತೇನೆ. ಅಂದರೆ 10 ನಿಮಿಷಗಳ ಕಾಲ ನೆನೆಸಿಬಿಟ್ಟು ತೊಳ್ಕೊಂಡ್ರೆ ಇದರಲ್ಲೆಲ್ಲ ಕೆಮಿಕಲೈಸ್ಡ್ ಮಾಡಿರ್ತಾರಲ್ಲ ಬೆಳಿಬೇಕಾದ್ರೆ ಅದೆಲ್ಲ ಹೋಗುತ್ತೆ. ಹಾಗೆ ಇಲ್ಲಿ ಚಪಾತಿ ಹಿಟ್ಟನ್ನೆಲ್ಲ ಹೊಸ್ಕೊತಾ ಇದ್ದೇನೆ. ನಾನು ಎಷ್ಟು ಚಪಾತಿಗಳು ಬೇಕೋ ಅಷ್ಟು ಚಪಾತಿಗಳನ್ನೆಲ್ಲ ಹೊಸ್ದುಬಿಟ್ಟು ಸುಟ್ಕೊತೇನೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಏಕೆಂದರೆ ವಸಿಷ್ಠ ಸ್ಕೂಲ್ಗೆ ಹೋಗೋದ್ರಿಂದ ನನಗೆ ಎಷ್ಟು ಬೇಗ ತಿಂಡಿ ಆಗುತ್ತೋ ಅಷ್ಟು ಬೇಗ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ. ಹಾಗಾಗಿ ನಾನು ಆದಷ್ಟು ಬೇಗ ತಿಂಡಿನ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಅಂದರೆ 8 ಗಂಟೆ ಅಷ್ಟೊತ್ತಿಗೆಲ್ಲ ತಿಂಡಿನ ಮುಗಿಸ್ಬಿಟ್ಟೆ ಅಂತಂದರೆ ಅಷ್ಟೊತ್ತಿಗೆ ಅವ್ನು ಎದ್ದಿರ್ತಾನೆ. ಆಮೇಲೆ ಅವನಿಗೆ ಸ್ನಾನ ಮಾಡಿಸಿ ತಿನ್ನಿಸಿ ರೆಡಿ ಮಾಡೋದಕ್ಕೆಲ್ಲ ಸರಿ ಹೋಗುತ್ತೆ ಅಂತೇಳಿ ನಾನಿಲ್ಲಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿಂಡಿನ ಮಾಡ್ಕೊತೇನೆ. ಫ್ರೆಂಡ್ಸ್, ಇಲ್ಲಿ ನಾನು ಚಪಾತಿನ ಸುಡ್ತಾ ಇದ್ದೇನೆ. ಇಲ್ಲಿ ಚಪಾತಿಗಳನ್ನೆಲ್ಲ ಸುಟ್ಟುಬಿಟ್ಟು ನಾನು ಹಾಟ್ ಬಾಕ್ಸ್ಗೆ ಹಾಕಿಟ್ರೆ ವಸಿಷ್ಠ ಹಾಗೆ ವಿಜಿ ಎದ್ಮೇಲೆ ನಮಗೆ ಈಸಿಯಾಗಿ ತಿಂಡಿನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಚಪಾತಿಗಳನ್ನೆಲ್ಲ ಸುಟ್ಟು ಹಾಟ್ ಬಾಕ್ಸ್ಗೆ ಹಾಕಿಡ್ತಾ ಇದ್ದೇನೆ. ಇನ್ನೇನು ಹಾಟ್ ಬಾಕ್ಸ್ಗೆ ಹಾಕೋದ್ರಿಂದ ಬಿಸಿಯಾಗೇ ಇರುತ್ತಲ್ಲ ಚಪಾತಿ, ಹಾಗಾಗಿ ನಡೆಯುತ್ತೆ ಅಂತೇಳಿ ಚಪಾತಿನೆಲ್ಲ ಸುಟ್ಟು ಹಾಟ್ ಬಾಕ್ಸ್ಗೆ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ತಪ್ಪದೆ ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಚಪಾತಿ ಹಾಗೆ ಎಲೆಕೋಸಿನ ಪಲ್ಯ ರೆಡಿ ಆಯಿತು. ವಸಿಷ್ಠ ಕೂಡ ಎದ್ದ. ಅವನಿಗೆ ಇವಾಗ ಸ್ನಾನ ಮಾಡಿಸಿ ತಿಂಡಿ ಮಾಡಿಸಿ ರೆಡಿ ಮಾಡಿದ್ದೇನೆ. ಹಾಗೆ ಇಲ್ಲಿ ಸ್ನ್ಯಾಕ್ಸ್ಗೆ ಅವನಿಗೆ ಆಪಲ್ಲು ಹಾಗೆ ಸ್ವಲ್ಪ ಕ್ಯಾರೆಟ್ನ ಪೀಸ್ ಮಾಡಿ ಹಾಕ್ತಾ ಇದ್ದೇನೆ. ಎಸ್ಟರ್ಡೇ ಅವನಿಗೆ ಲಂಚ್ ಬಾಕ್ಸ್ಗೆ ಸ್ವಲ್ಪ ಉಪ್ಪಿಟ್ಟು ಹಾಗೆ ಸ್ನ್ಯಾಕ್ಸ್ ಹಾಕಿ ಕಳಿಸಿದ್ದೆ. ಅವನು ವಾಪಸ್ ತೊಗೊಬಂದ. ಹಾಗೆ ಅವ್ರ ಮೇಡಮ್ ಕೂಡ ಬರೀ ಸ್ನ್ಯಾಕ್ಸ್ ಮಾತ್ರ ಕಳಿಸಿ, ಅಂದರೆ ಲಂಚ್ ಏನು ಕಳ್ಸೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಬೇಗ ಬರ್ತಾನೆ, 12:30-1 ಗಂಟೆಗೆಲ್ಲ ಬರ್ತಾನಲ್ಲ, ಹಾಗಾಗಿ ಲಂಚ್ ಏನು ಬೇಡ, ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಹಾಕಿ ಬಾಕ್ಸ್ಗೆ ಕಳಿಸಿ ಅಂತ ಹೇಳಿದರು. ಹಾಗೆ
ಸ್ವಲ್ಪ ಕ್ಯಾರೆಟು ಹಾಗೆ ಸ್ವಲ್ಪ ಆಪಲ್ನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಎಲ್ಲಿಗೆ ಹೋಗ್ತಾ ಇದೆಯಾ? ಎಲ್ಲಿಗೆ ಹೋಗ್ತಿದ್ಯಾ? ಹಾಂ, ನೀನು ಮೋಡ ಆಗಿದ್ಯಾ? ಹಾಂ, ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋನ ಶೂಟ್ ಮಾಡಿರೋದು ನಾನು. ಎಸ್ಟರ್ಡೇ ವಸಿಷ್ಠ ಸ್ಕೂಲ್ಗೆ ಹೋಗಬೇಕಾದ್ರೆ ಆರಾಮಾಗೆ ಹೋಗಿದ್ದ. ಅಂದರೆ ನಾನು ಬಿಟ್ಟು ಬರಬೇಕಾದ್ರೆ ಮಾತ್ರ ಅಳ್ತಾ ಇದ್ದ. ಸರಿ ಹೋಗ್ತಾನೆ ಅಂತೇಳಿ ನಾನು ವಾಪಸ್ ಬಂದೆ. ಅಂದರೆ ಒಂದು 11:30 ಅಷ್ಟೊತ್ತಿಗೆಲ್ಲ ಅವ್ರ ಮ್ಯಾಮ್ ಕಾಲ್ ಮಾಡಿಬಿಟ್ಟು ಜಾಸ್ತಿ ಅಳ್ತಾ ಇದ್ದಾನೆ, ಇರ್ತಾ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಹೋಗಿ ಮನೆಗೆ ಕರ್ಕೊಂಡು ಬಂದೆ. ಮನೆಗೆ ಕರ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ಲು ಜ್ವರ ಬಂದಿತ್ತು. ನಾನು ಚೆಕ್ ಮಾಡಿದಾಗ 103, 104 ಇಷ್ಟು ಅಂದಿತ್ತು. ಸಿರಪ್ ಹಾಕಿದ್ರೂ ಕೂಡ ಕಡಿಮೆ ಆಗಲಿಲ್ಲ. ಹಾಗಾಗಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಜ್ವರದ ಜೊತೆ ವಾಮಿಟ್ ಕೂಡ ಸ್ಟಾರ್ಟ್ ಆಯಿತು. ಇವತ್ತು ಅವನು ಸ್ಕೂಲ್ಗೆ ಹೋಗಿಲ್ಲ. ಅಂದರೆ ಸ್ವಲ್ಪ ಲೈಟಾಗಿನೂ ಜ್ವರ ಇತ್ತು. ಹಾಗಾಗಿ ನಾವೇನು ಕಳ್ಸೋದಕ್ಕೆ ಹೋಗಲಿಲ್ಲ. ಇವತ್ತೆಲ್ಲ ರೆಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಮನೆಯಲ್ಲೇ ಇರಿಸ್ಕೊಂಡಿದ್ವಿ. ಎಳ್ನೀರು ಕೇಳ್ತಾ ಇದ್ದ. ಹಾಗಾಗಿ ನಾನು ಟೌನ್ಗೆ ಕರ್ಕೊಂಡೋಗಿ ಎಳ್ನೀರು ಕುಡಿಸ್ಕೊಂಡು ಮನೆಗೆ ಬರ್ತಾ ಇದ್ದೇನೆ. ಹಾಗೆ 2 ಪಾರ್ಸಲ್ ತೊಗೊಂಡಿದ್ದೆ. ಎಳ್ನೀರು ಸ್ಟಾಕೇ ಇರಲಿಲ್ಲ. ಎಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಇತ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಅದನ್ನೇ ಪಾರ್ಸಲ್ ತೊಗೊಬಂದ್ವಿ ಮನೆಗೆ. ಫ್ರೆಂಡ್ಸ್, ಮನೆಗೆ ಬಂದಿರೋದೆಲ್ಲ ಆಯಿತು. ಮನೆಗೆ ಬಂದಾದಮೇಲೆ ನಾನು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಒಣಗಿಸಿಟ್ಟಿದ್ದೆ. ಒಣಗಿಸಿರುವಂತಹ ಬಟ್ಟೆಗಳನ್ನೆಲ್ಲ ಮಡಚಿಟ್ಕೊತಾ ಇದ್ದೇನೆ. ಅಂದರೆ ನಿನ್ನೆನೇ ನಾನು ವಸಿಷ್ಠ ಸ್ಕೂಲ್ಗೆ ಹೋಗಿದ್ನಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಫ್ರೀ ಸಿಕ್ತು ಅಂತ ಹೇಳಿ ನಿನ್ನೆನೇ ಬಟ್ಟೆಗಳನ್ನೆಲ್ಲ ನೆನೆಸಿಟ್ಬಿಟ್ಟು ಒಗೆಯೋಣ ಅಂತೇಳಿ ಹೋದೆ. ಅಷ್ಟರಲ್ಲಿ ಅವ್ರ ಮೇಡಮ್ ಕಾಲ್ ಮಾಡಿದ್ರು. ಹಾಗಾಗಿ ಬಟ್ಟೆಗಳೆಲ್ಲ ಅರ್ಧ ಬರ್ಧ ಆಯಿತು. ಮತ್ತು ಅವನು ಮನೆಗೆ ಬಂದಾದಮೇಲೆ ಹುಷಾರಿರಲಿಲ್ವಲ್ಲ, ಹಾಗಾಗಿ ಯಾವಾಗಲೂ ನೀನು ನನ್ನ ಜೊತೆ ಇರು ಅಂತೇಳಿ ನನ್ನನ್ನು ಬಿಡ್ತಾನೆ ಇರಲಿಲ್ಲ. ಅಷ್ಟು ಆಟ ಮಾಡ್ತಾ ಇದ್ದ. ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ನಿನ್ನೆ ಸಂಜೆ ಹಂಗೆ ಅವ್ನು ಮಲಗಿರೋ ಟೈಮಲ್ಲಿ ಬಟ್ಟೆಗಳನ್ನೆಲ್ಲ ತೊಳೆದಾಕ್ಬಿಟ್ಟು ಮತ್ತೆ ಒಣಗಾಕಿದ್ದೆ. ಈಗ ಬಟ್ಟೆಗಳೆಲ್ಲ ಒಣಗಿರೋದು ಆಗಿತ್ತು. ಒಣಗಿರೋಂತಹ ಬಟ್ಟೆಗಳನ್ನೆಲ್ಲ ನಾನು ಮಡಚಿಟ್ಕೊತಾ ಇದ್ದೇನೆ. ನೋಡಿ, ನನಗೂ ಹೆಲ್ಪ್ ಮಾಡ್ತಾ ಇದ್ದೇನೆ. ಅವನದೊಂದು ಪ್ಯಾಂಟ್ ತೊಗೊಬಿಟ್ಟು ನಾನು ಮಡಚಿದೆ ನೋಡು ಅಂತೇಳಿ ಹೇಳ್ತಾ ಅಡ್ವಾನ್ಸಾಗಿ ಇವತ್ತೇ ನಾನು ಸ್ಕೂಲ್ಗೆ ಹೋಗಲ್ಲ ಅಮ್ಮ ನಾಳೆ ಅಂತೇಳಿ ಬಟ್ಟೆ ಮಡಚಬೇಕಾದ್ರೆ ಹೇಳ್ತಾ ಇದ್ದ. ನಾನು ಎಷ್ಟು ಸರಿ ಮರೆಸಿ ಇಲ್ಲ ಹೋಗಬೇಕು ಅಂತಂದ್ರು ಸ್ಕೂಲ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದ. ಸ್ಕೂಲು ಅಂತಂದರೆ ಫುಲ್ಲು ಹೆದರ್ತಾ ಇದ್ದಾನೆ. ನೋಡಬೇಕು ನಾಳೆ ಏನು ಮಾಡ್ತಾನೆ ಅಂತೇಳಿ. ಫ್ರೆಂಡ್ಸ್, ನಾನು ಲಾಸ್ಟ್ ವ್ಲಾಗಲ್ಲಿ ಉಪ್ಪಿನಕಾಯಿ ಹಾಕಿದ್ನಲ್ಲ, ನೋಡಿ ಈ ರೀತಿ ಆಗಿದೆ. ಈಗ ನಾನು ಇದಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೇನೆ. ಒಗ್ಗರಣೆಗೆ ಸ್ವಲ್ಪ ನಾನು ಒಂದು ಬಾಣಲಿ ತಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಕಾಳನ್ನ ಹಾಕ್ತಾ ಇದ್ದೇನೆ. ಸಾಸಿವೆ ಕಾಳೆಲ್ಲ ಚಟಪಟ ಅಂತೇಳಿ ಚೆನ್ನಾಗಿ ಸಿಡಿಬೇಕು. ಅನಂತರ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಒಗ್ಗರಣೆ ಆರಿದ ಮೇಲೆ ನಾವು ಉಪ್ಪಿನಕಾಯಿಗೆ ಹಾಕಬೇಕು. ಬಿಸಿ ಇರಬೇಕಾದ್ರೇ ಹಾಕಬಾರ್ದು. ಇಲ್ಲಿ ಒಗ್ಗರಣೆ ಎಲ್ಲ ತಣ್ಣಗಾಗಿದೆ. ಈಗ ನಾನು ಉಪ್ಪಿನಕಾಯಿಗೆ ಹಾಕ್ತಾ ಇದ್ದೇನೆ. ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಂಡೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆನೂ ಈಸಿಯಾಗಿ ಸಿಗುತ್ತೆ. ಬಟ್ ಅದಕ್ಕೆ ಕೆಮಿಕಲೈಸರ್ ತುಂಬಾ ಮಾಡಿರ್ತಾರೆ. ಅಂದರೆ ಅದು ಬೇಗ ಕೆಡಬಾರ್ದು, ಹಾಗೆ ಜಾಸ್ತಿ ಸಾಫ್ಟ್ ಆಗಬಾರ್ದು ಅಂತೇಳಿ ಕೆಮಿಕಲೈಸರ್ ಮಾಡಿರ್ತಾರೆ. ಹಾಗಾಗಿ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಉಪ್ಪಿನಕಾಯಿನ ಒಂದ್ಸಲ ಹಾಕ್ಕೊಂಡು ನಾವು ಫ್ರಿಜ್ಜಲ್ಲಿ 2 ರಿಂದ 3 ತಿಂಗಳು ಸ್ಟೋರ್ ಮಾಡ್ಬೋದು. ಆರಾಮಾಗಿ ಚೆನ್ನಾಗಿರುತ್ತೆ, ಕೆಡಲ್ಲ. ಹಾಗೆ ಸಂಜೆ 7 ಗಂಟೆ ಅಷ್ಟರಲ್ಲಾಗಲೇ ಮಳೆ ಬರ್ತಾ ಇತ್ತು. ಗುಡುಗು ಸಿಡ್ಲು ಹಾಗೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಇಲ್ಲಿ ನಾನು ರಾತ್ರಿ ಊಟಕ್ಕೆ ಸ್ವಲ್ಪ ಚಿಕನ್ ಸಾಂಬಾರು ಹಾಗೆ ಚಪಾತಿ ಹಿಟ್ಟು ಉಳಿದಿದ್ದು ಬೆಳಗ್ಗೆದು ಬಿಸಿ ಬಿಸಿ ಚಪಾತಿನ ಮಾಡ್ತಾ ಇದ್ದೇನೆ. ನೋಡಿ, ಚಿಕನ್ ಸಾಂಬಾರು ರೆಡಿ ಆಯಿತು. ಸಾಂಬಾರನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಚಪಾತಿ ಚೆನ್ನಾಗಿರುತ್ತೆ ಅಂತೇಳಿ ಚಿಕನ್ ಸಾಂಬಾರು ಜೊತೆ ನಾನು ಚಪಾತಿನ ಮಾಡ್ಕೊಂಡಿದ್ದೇನೆ. ಫ್ರೆಂಡ್ಸ್, ರಾತ್ರಿ ಊಟ ರೆಡಿ ಆಯಿತು. ನಾವು ಈಸಿಯಾಗಿ, ರುಚಿಯಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಚಿಕನ್ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋನ ಪೋಸ್ಟ್ ಮಾಡಿದ್ದೇನೆ. ತಪ್ಪದೆ ಒಂದ್ಸಲ ವಿಡಿಯೋನ ವಿಸಿಟ್ ಮಾಡಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಹೇಗೆ ಈಸಿಯಾಗಿ ಸಾಂಬಾರು ಮಾಡೋದು ಅಂತೇಳಿ ತಿಳ್ಕೊಬೇಕು ಅಂತಂದರೆ. ಇಲ್ಲಿ ಊಟ ಎಲ್ಲ ಆಯಿತು. ಊಟ ಆದಮೇಲೆ ಊಟ ಮಾಡಿರೋಕ್ಕಂತಹ ಪಾತ್ರೆಗಳೆಲ್ಲ ಇರುತ್ತಲ್ಲ, ಆ ಪಾತ್ರೆಗಳನ್ನೆಲ್ಲ ನಾನು ರಾತ್ರಿಯೇ ವಾಶ್ ಮಾಡ್ಕೊತಾ ಇದ್ದೇನೆ. ನಾಳೆ ವಸಿಷ್ಠನ ಸ್ಕೂಲಿಗೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೇವೆ. ಜ್ವರ ಹಾಗೆ ವಾಮಿಟ್ ಫುಲ್ಲು ಕಡಿಮೆ ಆಗಿದೆ. ಹಾಗಾಗಿ ನಾಳೆಯಿಂದ ಸ್ಕೂಲಿಗೆ ಕಳಿಸೋಣ ಅಂತ ಇದ್ದೇವೆ. ನಾವು ಅವನ ಮುಂದೆ ಏನಾದರೂ ಸ್ಕೂಲು ಅಂತ ಹೇಳಿ ಆ ವರ್ಡ್ನ ಯೂಸ್ ಮಾಡಿದ್ದೇವೆ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಹಾಗೆ ನಾನು ಹೋಗಲ್ಲ ಅಮ್ಮ, ಮನೇಲಿ ಇರ್ತೀನಿ ನಿನ್ನ ಜೊತೆ ಅಂತ ಹೇಳ್ತಾ ಇದ್ದಾನೆ. ನೋಡಬೇಕು ನಾಳೆ ಏನು ಮಾಡ್ತಾನೋ.
ನನಗೆ ಇವಾಗ ಅವನದೇ ಒಂಥರ ಟೆನ್ಷನ್ ಆಗೋಗಿದೆ. ಇವಾಗ ಏನಾದರೂ ಸ್ಕೂಲಿಗೆ ನಾವು ಬಿಟ್ಟು ಬಂದ್ವಿ ಅಂತಂದರೆ ಬಿಟ್ಟು ಬರೋ ಟೈಮಲ್ಲಿ ಅಳ್ತಾ ಇರ್ತಾನೆ. ಮನೆಗೆ ಬಂದ್ರೂ ಇನ್ನೂ ಅಳ್ತಾ ಇದ್ದಾನೋ ಅಥವಾ ನಿಲ್ಸಿದಾನೋ ಅನ್ನೋ ಥರ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ. ನನ್ನ ಪಾತ್ರೆ ತೊಳಿಬೇಕಾದ್ರೆ ನೋಡಿ ಈ ರೀತಿ ಬಂದು ಶೆಲ್ಫ್ ಮೇಲೆ ಹತ್ತಿ ಇಲ್ಲಿ ಟೈಲ್ಸ್ ಮೇಲೆ ಏನೇನು ಪಿಕ್ಚರ್ ಇದೆಯೋ ಅದನ್ನೆಲ್ಲ ನನ್ನ ಕೇಳಿಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಅದು ಗ್ರೇಪ್ಸು ಹಾಗೆ ಅದು ಆಪಲ್ಲು ಅಂತೆಲ್ಲ ನನಗೆ ಹೇಳ್ಕೊಡ್ತಾ ಇದ್ದಾನೆ. ಈಗ ಜ್ವರ ಹಾಗೆ ವಾಮಿಟ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿ ಮಾತಾಡ್ತಾ ಇದ್ದಾನೆ. ನಿನ್ನೆ ಅಂತೂ ಫುಲ್ಲು ಡಲ್ ಆಗೋಗಿದ್ದ. ವಾಮಿಟು ಹಾಗೆ ಜ್ವರ ಅಂತೂ 103 104 ಈ ಥರ ಇತ್ತು. ಫುಲ್ ಡಲ್ ಆಗೋಗಿದ್ದ. ಹಾಗೆ ಊಟ ಕೂಡ ಮಾಡ್ತಾ ಇರಲಿಲ್ಲ, ಫುಲ್ಲು ಸುಸ್ತಾಗಿದ್ದ. ಇವತ್ತು ಸ್ವಲ್ಪ ಪರವಾಗಿಲ್ಲ. ಫ್ರೆಂಡ್ಸ್, ಈ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗ್ನೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಬಾಯ್ ಬಾಯ್.